ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಪಟ್ಟಣದಲ್ಲಿ ಸಮಾಜ ಸೇವಕ ಮಾಲೂರು ಶಿವಕುಮಾರ್ ಎಂ ನಾಯಕ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ಪಟ್ಟಣದ ಹೊರವಲಯದಲ್ಲಿರುವ ಮಸಾಲಾ ಮ್ಯಾಜಿಕ್ ಡಾಬಾ ಸಮೀಪ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಅಭಿಮಾನಿಗಳು ಬಳಿಕ ಆಟೋ ಚಾಲಕರಿಗೆ ಆಹಾರ ಕಿಟ್ಗಳನ್ನು ವಿತರಿಸುವ ಮೂಲಕ ಸಮಾಜಮುಖಿ ಸೇವೆಗೆ ಕೈಜೋಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಲೂರು ಶಿವಕುಮಾರ್ ಎಂ ನಾಯಕ್ ಅವರು, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯೇ ನನ್ನ ಪ್ರಮುಖ ಗುರಿಯಾಗಿದೆ. ಮಳೆ ಬಿಸಿಲು ಗಾಳಿ ಎನ್ನದ ಜನರ ಸೇವೆಯಲ್ಲಿ ನಿರಂತರವಾಗಿ ದುಡಿಯುವ ಆಟೋ ಚಾಲಕರ ಸೇವೆ ಶ್ಲಾಘನೀಯ. ಅವರ ಸಂಕಷ್ಟಗಳಿಗೆ ಸದಾ ಸ್ಪಂದಿಸಿ ಅವರ ಬೆನ್ನೆಲುಬಾಗಿ ನಿಲ್ಲುವ ಕೆಲಸವನ್ನು ಮುಂದುವರಿಸುತ್ತೇನೆ ಎಂದು ಹೇಳಿದರು. ತಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳಿಗೆ ಧನ್ಯವಾದ ಸಲ್ಲಿಸಿದ ಅವರು, ಮುಂದೆಯೂ ಜನಸೇವೆ ಮತ್ತು ಸಮಾಜ ಸೇವೆಯಲ್ಲಿ ಇನ್ನಷ್ಟು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಅಶೋಕ್, ಶ್ರೀ ತಿಪ್ಪೇರುದ್ರಸ್ವಾಮಿ, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ತಿರುಮಲೇಶ್, ಕಾಜಾಪೀರ್, ಮಹಾಂತೇಶ್, ಜಾಕೀರ್, ರವಿ, ಮಾಬಣ್ಣ, ತಿಪ್ಪೇಸ್ವಾಮಿ ಸೇರಿದಂತೆ ಆಟೋ ಚಾಲಕರು ಹಾಗೂ ಸಾವಿರಾರು ಅಭಿಮಾನಿಗಳು ಭಾಗವಹಿಸಿದರು. ಆಟೋ ಚಾಲಕರಿಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ಬಂಧು ಮಿತ್ರರು, ನನ್ನ ಅಣ್ಣ ತಮ್ಮಂದರು ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬ ಈ ಮಟ್ಟಕ್ಕೆ ಇದುವರೆಗೂ ನಾನು ಎಲ್ಲೋ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಅಂದರೆ ನನಗೆ ಹುಟ್ಟುಹಬ್ಬ ಮಾಡ್ಕೊಬೇಕನ್ನೋದೇ ನನಗೆ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಇರೋದಿಲ್ಲ. ಸೊ ಅದರಲ್ಲಿ ಇವತ್ತು ಅಣ್ಣಂಗೆ ಅಶೋಕ್ ಅಣ್ಣಂಗೆ ಹೇಳಿದೆ, ಅಣ್ಣ ನನಗೆ ಬೇಡ ಹುಟ್ಟುಹಬ್ಬ, ಇದುವರೆಗೂ ನಾನು ಹುಟ್ಟದಾಗಿಂದ ನಾನು ಮಾಡಿಸ್ಕೊಂಡಿಲ್ಲ, ನನಗೆ ಅವೆಲ್ಲ ಇಷ್ಟ ಆಗಲ್ಲ, ಅದೇ ಬದಲು ಬೇರೆ ಏನಾದರೂ ಸಮಾಜ ಸೇವೆ ಮಾಡೋಣ ಅಂತ ಅಣ್ಣಂಗೆ ಹೇಳಿದೆ ನಾನು. ಅವಾಗ ಅಣ್ಣ ಇದ್ಕೊಂಡು ಎಲ್ಲ ನಾವಿಬ್ಬರು ಡಿಸ್ಕಷನ್ ಮಾಡ್ಕೊಂಡು ಒಂದು ಪ್ಲಾನ್ ಮಾಡಿ ಈ ಥರ ಒಂದು ಒಳ್ಳೆ ಏನಾದರೂ ಮಾಡಿದ್ಮೇಲೆ ಅವ್ರಿಗೆ ಒಳ್ಳೇದಾಗೋ ಉದ್ದೇಶದಲ್ಲಿ ಮಾಡಬೇಕನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಆಟೋ ಡ್ರೈವರ್ಸ್ಗೆಲ್ಲ ಇವತ್ತು ಒಂದು ಒಳ್ಳೆ ರೇಷನ್ ಕಿಟ್ ಕೊಟ್ಟರೆ ಅವ್ರ ಮನೆಗಾದರೂ ಒಂದು ನೆನೆಸ್ಕೊತಾರೆ, ಒಂದು ಅವ್ರಿಗೊಂದು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ರೇಷನ್ ಕಿಟ್ಗಳನ್ನು ವಿತರಣೆ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲರೂ ನಿಮ್ಮ ಸಹಕಾರ, ಎಲ್ಲ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಇವತ್ತು ನನಗೋಸ್ಕರ ಇಷ್ಟೊತ್ತು ಬಂದಿದ್ದೀರಾ. ನಿಮಗೆಲ್ಲ ತುಂಬ ಹೃದಯ ಧನ್ಯವಾದಗಳನ್ನ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಈ ಮಟ್ಟಕ್ಕೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದರೂ ಇನ್ನೂ ಒಳ್ಳೆ ದೊಡ್ಡ ಮಟ್ಟಕ್ಕೆ ಏನಾದ್ರು ಮಾಡಬೇಕು ಅನ್ನೋದು ಆಸೆ ಇದೆ ನನಗೆ. ಮಾಡ್ತೀನಿ ಅಣ್ಣ, ನಿಮ್ಮ ಜೊತೆಲಿ ನಿಂತ್ಕೊಂತೀನಿ ನಾನು. ಮುಂದಿನ ದಿನದಲ್ಲಿ ನಿಮ್ಮಿಂದ ನಾನು ನಿಂತ್ಕೊಂತೀನಿ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಅಣ್ಣ ತಮ್ಮಗಳಿಗೆ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ಅಣ್ಣವರು ಅವ್ರಿಗೊಂದು ಮಾತು ಹೇಳಿದೆ, ಬಾಣ ಈ ನಿಮ್ಮ ಅಭಿಮಾನ ಕೊನೆಯವರೆಗೂ ಹಿಂಗೆ ಇರಲಿ. ಶಿವಕುಮಾರ್ ಅಣ್ಣ ಅಂತವರು ನಮಗೆ ಸಿಕ್ಕರೆ ಮುಂದಿನ ದಿನದಲ್ಲಿ ನಮ್ಮ ಯುವಕರಿಗೆಲ್ಲ ಒಂದು ಒಳ್ಳೆ ದಾರಿದೀಪ ಆಗುತ್ತೆ. ಇಂಥ ಒಬ್ಬರು ವ್ಯಕ್ತಿ ನಮಗೆ ಬೇಕು, ನಮ್ಮ ಬೆನ್ನೆಲುಬಾಗಿರ್ಬೇಕು ಒಬ್ರು. ಅದಕ್ಕೆ ನಾವು ಇವ್ರ ಅಣ್ಣರನ್ನ, ಇದು ಮನೆ ಮೊಳಕಾಲ್ಮೂರು, ಇದೇ ಮನೆ ಅವ್ರಿಗೆ, ಬೆಂಗಳೂರಲ್ಲ. ಇಲ್ಲೇ ಇದ್ದು ಇಲ್ಲೇ ಬಂದು ನಮ್ಮ ನಡುವೆನೇ ಇದ್ದು ನಮ್ಮದೇನೇ ಒಂದು ತಪ್ಪು ಸರಿ ಮಾಡಿರೋ ಸಮೇತ ಅಣ್ಣವರು ನಮಗೆ ದಾರಿದೀಪ ಇರ್ತಾರೆ. ಅಣ್ಣವರು ಆಟೋ ಚಾಲಕರ ಬಗ್ಗೆ ಒಂದು ಮಾತು ಹೇಳಬೇಕು. ಮಿತ್ರ ಬಂಧುಗಳೇ, ದಯವಿಟ್ಟು ಎಲ್ಲರೂ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಎಲ್ಲರಿಗೂ ಬಂದು ಶಿವಕುಮಾರ್ ಅಣ್ಣರಿಗೆ ಸಹಕಾರ ಮಾಡೋಣ. ಬರೀ ಇವತ್ತಲ್ಲ, ಇನ್ನು ಮುಂದಿನ ದಿನದಲ್ಲೂ ಯಾವಾಗಲೂ ಅವರಿಗೆ ನಾವು ಬೆಂಬಲ ಕೊಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮಿಂದ ಕೈ ತಗೊಳ್ರಿ.